ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹಿ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ್ವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಆಮ್ ಆದ್ಮಿ ಪಕ್ಷದ ನಾಯಕ, ಕನ್ವೀನರ್, ಮಾಜಿ ಮುಖ್ಯಮಂತ್ರಿ ಎಲ್ಲ ಗೊತ್ತದೆ ನಿಮಗೆ, ಯಾರು ಹೇಳೋ ಅವಶ್ಯಕತೆ ಇಲ್ಲ. ನಮ್ಮ ಕೇಜ್ರಿವಾಲ್ ಅಂತೂ ಈ ರಾಮನ ಹುಂಡಿಯನ್ನು ದರೋಡೆ ಮಾಡಿದವರು, ಕಳ್ಳತನ ಮಾಡಿದವರು, ಚೋರಿ ಮಾಡಿದವರು ಇವರು ರಾಮ ಭಕ್ತರೇ ಅಲ್ಲ. ಇವರು ರಾಮನ ಹೆಸರ ಮೇಲೆ ಉದ್ಯೋಗ ಮಾಡುವಂಥವರು, ದಂಧೆಕೋರರು ಅನ್ನೋಷ್ಮಟ್ಟಿಗೆ ಮಾತಾಡಿದ್ದಾರೆ. ಯಾಕಂದರೆ ನಿಜವಾಗಿಯೂ ಇವರಿಗೆ ರಾಮನ ಮೇಲೆ ಭಕ್ತಿ ಇದ್ದರೆ, ವಿಶ್ವಾಸ ಇದ್ದರೆ ಅಲ್ಲಿ ಕಳ್ಳತನ ಆಗ್ತಿರಲಿಲ್ಲ, ದರೋಡೆ ಆಗ್ತಿರಲಿಲ್ಲ, ಹಣದ ಅವ್ಯವಹಾರ ಆಗ್ತಾ ಇರಲಿಲ್ಲ, ಭೂಮಿಯ ಅವ್ಯವಹಾರಗಳಾಗ್ತಾ ಇರಲಿಲ್ಲ. ಇವರೆಲ್ಲರೂ ರಾಮನ ಹೆಸರಿನ ಮೇಲೆ ಅಲ್ಲಿ ಉದ್ಯೋಗ ಮಾಡಿಕೊಂಡು ಅಥವಾ ದುಡ್ಡನ್ನು ಗಳಿಸುವಂಥ ಅವ್ಯವಹಾರ ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಇವರು ನಿಜವಾಗಿಯೂ ದೈವ ಭಕ್ತರಲ್ಲ, ಇವರು ದೇವರ ಹೆಸರನ್ನು ದುರುಪಯೋಗ ಮಾಡ್ಕೊಳ್ಳೋಂಥವ್ರು ಅಂತ ನೇರಾನೇರವಾದ ಆರೋಪ ಮಾಡ್ತಾಯಿದ್ದಾರೆ. ಒಂದು ವೇಳೆ ಇವರಿಗೆ ಭಕ್ತಿ ಇದ್ದಿದ್ದಾರೆ, ರಾಮನವ್ರಿಗೆ ವಿಶ್ವಾಸ ಇದ್ದರೆ ಈ ಕೆಲಸ ಮಾಡ್ತಿರಲಿಲ್ಲ. ನಿಜವಾದ ಭಕ್ತ, ನಿಜವಾದ ಸನಾತನಿ ದೇವರು ದುಡ್ಡನ್ನು ಮುಟ್ಟೋದಕ್ಕೆ ಅನಿಸ್ತಾ ಇರ್ತಾರೆ. ಅಂಜುದಷ್ಟೆಲ್ಲ ಪಾಪ ಪ್ರಜ್ಞೆ ಅವು ಸದಾ ಕಾಡ್ತಾ ಇರ್ತದೆ. ಇವ್ರು ಪಾಪ ಪ್ರಜ್ಞೆನೇ ಇಲ್ಲ. ಮತ್ತು ಇನ್ನೊಂದು ಮುಚ್ಚಿ ಹಾಕೋದು ನೋಡ್ತಾ ಇದ್ದಾರೆ, ನಾ ಅದ್ರಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಿಕ್ಕ ಮೇಲೂ ಇವ್ರು ಹೆಂಗಪ್ಪ ದೈವ ಭಕ್ತರು, ಇವ್ರು ಹೆಂಗಪ್ಪ ರಾಮ ಭಕ್ತರು, ಇವರು ಯಾವ ರೀತಿಯಲ್ಲಿ ರಾಮನನ್ನು ಏನಪ್ಪ ಅಂತ ಭಜಿಸುವವರು ಅಂತೇಳಿ. ಭಜಿಸೋರಲ್ಲ, ಭುಂಜಿಸುವವರು ಇವರೆಲ್ಲ. ದೇವರ ಹೆಸರಲ್ಲೇ ತಮ್ಮ ಉದ್ಯೋಗಗಳು ಮಾಡ್ಕೊಳ್ಳುವಂಥ ಜನ. ಈ ನೋಡ್ರಿ, ಆರಂಭದ ಇಲ್ಲಿವರೆಗೆ ನೋಡ್ತಾ ಇದ್ದೀವಿ, ಮಂದಿರ ಕಟ್ಟಿಸುವಿಂದ ಹಿಡ್ಕೊಂಡು ಇಲ್ಲಿವರೆಗೆ, ಭೂಮಿ ಖರೀದಿ ಹಿಡ್ಕೊಂಡು ಇಲ್ಲಿವರೆಗೆ, ಅಲ್ಲಿ ಬಂಗಾರ ಆಯಿತು, ಬೆಳ್ಳಿ ಆಯಿತು, ಮತ್ತೊಂದಾಯಿತು, ಮುಗಿದೊಂದಾಯಿತು, ಎಲ್ಲರೂ ಕದಿಯುವಂಥ ಕೆಲಸ ಮಾಡಿದ್ದಾರೆ. ಇವ್ರು ನಿಜವಾಗಿಯೂ ದೇವನವ್ರ ಭಕ್ತಿ ಇದನ್ನು ಹೋಗಲಿ. ಈ ದೇಶದ ಎರಡನೇ ಅತ್ಯಂತ ಸ್ಟ್ರಾಂಗೆಸ್ಟ್ ಪರ್ಸನ್ ಗೊತ್ತು ಯಾರು ಹೇಳಿದರೆ? ಅಮಿತ್ ಶಾ ಅವರು ಎಷ್ಟು ಸಲ ರಾಮ ಮಂದಿರಕ್ಕೆ ಹೋಗಿ ಬಂದಿದ್ದಾರೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ಮೇಲೆ. ಈ 2.5 ವರ್ಷಗಳಲ್ಲೇ ಪ್ರಾಣ ಪ್ರತಿಷ್ಠಾಪನೆ ಆಯಿತು ಮೋದಿ ಅವರಿಂದ, ಅವ್ರ ಜೊತೆ ಶಾ ಅವರು ಹೋಗಿದ್ದರು. ಅದಾಗಿ 2.5 ವರ್ಷ ಆಯಿತು. ಇಲ್ಲಿವರೆಗೆ ಎಷ್ಟು ಸಲ ಹೋಗಿ ಬಂದರು. ಆದರೆ ರಾಮನ ಹೆಸರನ್ನು ಎಷ್ಟು ಚುನಾವಣೆಗಳ ರೂಪೆ ಮಾಡಿಕೊಂಡ್ರು. ಜೈ ಶ್ರೀರಾಮ್, ಜೈ ಶ್ರೀರಾಮ್ ಅಂತೆಲ್ಲ ಚುನಾವಣೆಗಾಗಿ, ಅಧಿಕಾರಕ್ಕಾಗಿ, ಹಣಕ್ಕಾಗಿ ರಾವಣನ ಬಳಸ್ಕೊಂಡ್ರು, ಅಧಿಕಾರ ಹಿಡಿದ್ರು. ಆ ರಾಮ ಇವ್ರಿಗೆ ಏನೆಲ್ಲ ಕೊಟ್ಟ. ಇವತ್ತು 21 ರಾಜ್ಯಗಳಲ್ಲಿ ಅಧಿಕಾರದ, ರಾಷ್ಟ್ರ ಮಟ್ಟದಲ್ಲಿ ಅಧಿಕಾರ ಕೊಟ್ಟಿದ್ದಾನೆ ರಾಮ. ಅಷ್ಟೆಲ್ಲ ಕೊಟ್ಟರು ರಾಮಗೆ ಮೋಸ ಮಾಡಿದ್ರು ಇವರು, ಮೋಸಗಾರರು, ನಿಜವಾದ ಭಕ್ತರಲ್ಲ ಅನ್ನುವಂಥ ನೇರಾನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಅವ್ರ ಮಾತನ್ನು ಸೂಕ್ಷ್ಮ ಅಭ್ಯಾಸ ಮಾಡಿದಾಗ ಹೌದಲ್ಲಪ್ಪ, ಇದು ಚಾರ್ವಾಕರಿಗಿಂತಲೂ ದುಷ್ಟರ ಇವರು ಅಂತ ಇವ್ರು ನಾವು ಅನ್ಬೋದು. ಅವ್ರಿಗೆ ಯಾಕಂದ್ರೆ ಚಾರ್ವಾಕರು ದೇವ್ರನ್ನ ನಂಬೋದಿಲ್ಲ. ಇವ್ರು ದೇವ್ರು ನಂಬಿದಪ್ಪ, ನಮ್ಮ ದೇವರ ರಾಮನ ಬಿಟ್ಟು ಮತ್ತೆ ಯಾರೂ ಇಲ್ಲ. ರಾಮ ಮಂದಿರ ಕಟ್ಟೋದು ನಮ್ಮ ಮೇನ್ ಗುರಿ. ಭಾಳ ಅಡ್ಡಿಯಿಲ್ಲ, ಒಳ್ಳೆಯ ವಿಚಾರ ಇತ್ತು. ಆದರೆ ಕಟ್ಟುವಲ್ಲಿ ಇಂಥದ್ದೆಲ್ಲ ನಡೀತದೆ, ಇಂಥದ್ದೆಲ್ಲ ಮಾಡಿದ್ರಂತ ಯಾರೂ ಊಹಿಸಲಿಲ್ಲ, ಕಲ್ಪನೆ ಸಹಿತ ಮಾಡಿರಲಿಲ್ಲ. ಆದರೆ ಇವತ್ತು ಏನಾಗ್ತಾಯಿದೆ, ನೂರಾರಲ್ಲ ಸಾವಿರಾರು ಕೋಟಿ ವ್ಯವಹಾರ ಅಂತ ಆರೋಪಗಳು ಬರ್ತಾ ಇದ್ದಾವೆ. ಚಪ್ಪತ್ರಾಯ್ ನೋಡ್ರಿ, 2 ಕೋಟಿ ಬೆಲೆದ್ದು ಭೂಮಿ ತೊಗೊಂಡು ಟ್ರಸ್ಟಿಗೆ ತೊಗೊಳ್ತಾರೆ. 18,000 ಕೋಟಿ, 18 ಕೋಟಿಗಳಿಗೆ ತೊಗೋತಾರೆ. 18,000 ಕೋಟಿಗೆ 2,000 ಬರೀ 45 ನಿಮಿಷ ಎಷ್ಟು ಜಂಪ್ ಆಯಿತು ರೇಟ. ದುಡ್ಡು ಅವ್ರದಲ್ಲ, ಟ್ರಸ್ಟ್ ದುಡ್ಡ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದು ಯಾರಿಗೆ ಮಾರ್ತಾರೆ, ಯಾರು ಮಾರಿದ್ರು ಅವ್ರಿಗೆ 2 ಗಂಟೆ ತೊಗೊಂಡು ಅವ್ರಿಗೆ ಕೊಡ್ತಾರೆ. ಆನಂತರ ಅದರಲ್ಲೇ ಕಮಿಷನ್. ಅದೊಂದೇ ಅಲ್ಲ, ಇಂಥ ಅನೇಕ ಭೂಮಿಗಳು, 11 ಭೂಮಿಗಳು ವ್ಯವಹಾರ ಮಾಡಿದ್ದಾರೆ. ಅವ್ರಿಗೆ ದೇವ್ರ ಬಗ್ಗೆ ಭಯ ಇದ್ದರೆ ಇದನ್ನು ಮಾಡ್ತಾನೆ ಇರಲಿಲ್ಲ, ಎಂದೂ ಮಾಡ್ತಾ ಇರಲಿಲ್ಲ. ಇವ್ರು ನಿಜವಾಗಿಯೂ ದೈವ ಭಕ್ತರ. ಅವರಾಗಿರ್ಬೋದು, ಗೋಪಾಲ್ ರಾವ್ ಅವರಾಗಿರ್ಬೋದು, ಅನಿಲ್ ಮಿಶ್ರಾ ಅವರಾಗಿರ್ಬೋದು. ಇವತ್ತು ಏನೇನು ಆಗಿಲ್ಲ ಅಲ್ಲ, ಕಮಿಷನ್ಗಳು ಏನೂ ದಂಧೆಗಳು ನಡೆದಿಲ್ಲ. ಇವುಗಳನ್ನೆಲ್ಲ ಇವ್ರು ನಿಂತು ಮಾಡಿಸಿದ್ರು. ಇಲ್ಲಿವರೆಗೆ ನಿಜವಾಗಿಯೂ ಇವ್ರಿಗೆ ರಾಮ ಭಕ್ತರಾಗಿದ್ದರು, ನಿಜವಾದ ಸನಾತನಿಗಳಾಗಿದ್ದರೆ ಇದೆಲ್ಲ ಮಾಡ್ತಾಯಿದ್ರ? ಇಲ್ಲ ಇಲ್ಲ ಇಲ್ಲ. ಇವ್ರಿಗಿನ್ನ ಆಗಬೇಕಾಯ್ತೇನು? ಸ್ವತಃ ರಾಮ ನಮ್ಮ ದೇವರು ಅವ್ರಿಗೆ ಶಿಕ್ಷೆ ಕೊಡಬೇಕು. ಇಲ್ಲ ಅಂದ್ರೆ ಈ BJP ಸರ್ಕಾರ ಹೋಗಿ ಮತ್ತೊಂದು ಸರ್ಕಾರ ಬರಬೇಕಿಲ್ಲ. ವಿರೋಧಿ ಪಕ್ಷ ಸರ್ಕಾರ ಬಂದಾಗ ಮಾತ್ರ ಇವರಿಗೆಲ್ಲ ಈಗೇನು ಮಾಡಿದ್ದಾರೆ,
ರಾಮನ ಹಣವನ್ನು ದರೋಡೆ ಮಾಡಿದ್ದಾರೆ, ಭೂಮಿಯನ್ನು ದರೋಡೆ ಮಾಡಿದ್ದಾರೆ, ಭೂಮಿಯಲ್ಲಿ ದುಡ್ಡು ತಿಂದಿದ್ದಾರೆ, ಎಲ್ಲದರನ್ನು ಮಾಡಿದಾರಲ್ಲ, ಇವ್ರಿಗೆ ಶಿಕ್ಷೆ ಸಿಗಲಿಕ್ಕೆ ಸಾಧ್ಯತೆ. ಒಂದು ಸ್ವತಃ ರಾಮ ದೇವರು ಇವ್ರಿಗೆ ಶಿಕ್ಷೆ ಕೊಡಬೇಕು, ಇಲ್ಲ ಈ ಸರ್ಕಾರ ಬದಲಾಗಿ ಹೊಸ ಸರ್ಕಾರ ಬಂದಾಗ ಇವ್ರ ಶಿಕ್ಷೆ ಆಗಬೇಕು. ನೋಡ್ರಿ, ಆಮ್ ಆದ್ಮಿ ಪಕ್ಷ ಇವತ್ತು ದಿಲ್ಲಿಯಲ್ಲೂ ಶಾಲೆಗಳನ್ನು ಮಾಡಿತ್ತು, ಬಡ ಮಕ್ಕಳಿಗೆ ಆರೋಗ್ಯ ಕೇಂದ್ರಗಳನ್ನು ಮಾಡಿತ್ತು, ಮೊಹಲ್ಲಾ ಕ್ಲಿನಿಕ್ ಮಾಡಿದ್ವಿ, ಪಂಜಾಬ್ದವ್ರು ಅದನ್ನ ಮಾಡ್ತಾ ಇದೆ, ಉದ್ಯೋಗ ಸೃಷ್ಟಿ ಮಾಡ್ತೇವೆ. ನಾವು ಅಯೋಧ್ಯೆ ರಾಮನಿಗೆ ನಮ್ಮಲ್ಲಿ ಜಿಲ್ಲೆಯಲ್ಲಿಂದ ಅನೇಕ ವಯೋವೃದ್ಧರನ್ನು ತೀರ್ಥಯಾತ್ರೆಗೆ ಕಳಿಸಿದ್ವಿ, ಅಲ್ಲಿ ಭಕ್ತಿ ಇಟ್ಟುಕೊಂಡು ಪುಣ್ಯ ಪಡ್ಕೊಂಬರಲ್ಲಪ್ಪ ಅಂತೇಳಿ. ಆದರೆ ಇವರು ಆ ಪುಣ್ಯ ಸ್ಥಳದಲ್ಲಿ ಪಾಪ ಕೆಲಸ ಮಾಡಿದ್ದಾರೆ. ನಿಜವಾಗಿಯೂ ನಾನು ಹೆಮ್ಮೆ ಪಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಕೇಜ್ರಿವಾಲ್ರು. ಅಲ್ಲಿ ವಕೀಲರು, ಫೈಜಾಬಾದ್ ವಕೀಲರು ಅಥವಾ ಅಯೋಧ್ಯ ವಕೀಲರು, ಇವರ ಈ 8 ಜನ ಏನು FIR ಆಗ್ಯದ ಅವ್ರ ಕೇಸ್ ಹಿಡಿಯುವಾಗಿಲ್ಲ ಅಂತ. ಇದು ನಿಜವಾದ ರಾಮ ಭಕ್ತರು ಇವರು. ಇವರೆಲ್ಲ ರಾಮನ ಹಣವನ್ನು ಕದ್ದಂಥವ್ರು, ರಾಮನ ಭೂಮಿಯನ್ನು ಕದ್ದಂಥವ್ರು, ಬೇಕಂತ ಮಾರ್ಕೊಂಡವರು. ಅದೇ ಕಾಲಕ್ಕೆ ಸೈನಿಕರ ಭೂಮಿಯನ್ನು ಸಹಿತ ಅದನ್ನು ಖರೀದಿ ಹಾಕ್ಸ್ಕೊಂಡವ್ರು, ಲೀಸ್ ಮೇಲೆ ಇದ್ದಂಥದ್ದು. ಏನೇನು ಮಾಡಿಲ್ಲ ಅಲ್ಲಿ, ಏನೇನಿಲ್ಲ ರಾಮನ ಹೆಸರು ಮೇಲೆ. ನಿಜವಾಗಿ ಇವರು ರಾಮ ಭಕ್ತರ, ಇಂಥವ್ರು ದೇವ್ರ ಭಕ್ತರ. ಇವರು ರಾಮನ ದೇವ್ರನ್ನ ತಿಳ್ಕೊಂಡಿದ್ದಾರೆ. ಯಾಕಂದರೆ ರಾಮನ ಮೈ ಮೇಲಿನ ಆಭರಣ ತೆಗೆದುಕೊಳ್ತಾರೆ, ರಾಮನ ಹಾಕಿದ ಹುಂಡಿಯಲ್ಲಿ ದುಡ್ಡನ್ನೇ ಬಸ್ತಾರೆ, ಚಿನ್ನ ಆಭರಣ ಗೀಭರಣ ಏನೊಂದು 2 ಮಾಡಿದ್ದಾರೆ. ಇವತ್ತು ಯಾವುದು ಸಾವಿರಾರು ಕೋಟಿ ಆಗಬಹುದು ಅಂತೇಳಿ. ಇದು ಒಂದು ದೊಡ್ಡ ಗುಂಪದ ಇಲ್ಲ. ಇವರೆಲ್ಲರೂ ದೇವರು ನಂಬುವಂಥವ್ರಲ್ಲ. ಅದರಲ್ಲೂ ಈ ನೇರಾನೇರವಾಗಿ BJPಗರ ಮೇಲೆ, RSSಗರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಕೇಜ್ರಿವಾಲ್. ಇಂಥ ವ್ಯವಹಾರ, ದೇವರನ್ನು ಮುಂದಿಟ್ಟುಕೊಂಡು ಅಧಿಕಾರ ಹಿಡಿಯೋದು, ದೇವರನ್ನು ಮುಂದೆ ಇಟ್ಟುಕೊಂಡು ಹಣ ಮಾಡೋದು, ದೇವರನ್ನು ಮುಂದಿಟ್ಟುಕೊಂಡು ಸುಳ್ಳು ಹೇಳೋದು. ಇವತ್ತು ನೋಡಿ ಚಂಪತ್ ರಾಯ್ ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಅಲೋಕ್ ಕುಮಾರ್ ಅವರು ಈ ಒಂದು ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರು 5ನೇ ತಾರೀಕಿನ ಟ್ರಸ್ಟ್ ಹೇಳಿತ್ತು 80 ಲಕ್ಷ ಸಿಕ್ಕದಂತ ಹೇಳ್ತಾರೆ. ಆದರೆ 7ನೇ ತಾರೀಕಿಗೆ ಚಂಪತ್ ರಾಯ್ ಹತ್ರ ಇನ್ನೂ ಏನು ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಮನೆಗೆ ಬಂದು 25ನೇ ತಾರೀಕು ಸಿಕ್ಕಂತ. ಇದು ನಮ್ಮ ಏನಪ್ಪ ಅಂದ್ರೆ ಅಲ್ಲಿಯ ನೇಮಿಸಿದಂಥ ಸ್ಪೆಷಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಹೇಳ್ತದೆ. ಏನಪ್ಪ ಅಂದ್ರೆ SIT ಇಲ್ಲ 25ನೇ ತಾರೀಕಿಗೆ ನಮಗೆ 80 ಲಕ್ಷ ಸಿಕ್ಕೋದು. ಸುಳ್ಳು ಹೇಳೋದು ನಡೀತದೆ, ಕಳ್ಳತನ ನಡೀತದೆ, ದರೋಡೆ ನಡೀತದೆ, ದರೋಡೆನೋ ಅದಕ್ಕೆ ಹೆಚ್ಚಿನ ನಡೀತದೆ. ಇವೆಲ್ಲನೂ ದೇವರ ಹೆಸರಿನಲ್ಲಿದ್ದಂಥ ವಸ್ತುಗಳ ಮೇಲೆ ಮಾಡ್ತಾರೆ. ಅದಾಗಿ ದೇವರು ನಂಬ್ತಾರೆ. ಇವರು ದೈವ ವಿರೋಧಿ, ಇವರು ಸನಾತನ ವಿರೋಧಿಗಳು ಇವರು ಅಂತ ನೇರ ಆರೋಪ ಮಾಡ್ತಾ ಇದ್ದಾರೆ. ನಿಜವಾಗಿ ರಾಮ ಭಕ್ತರಾಗಿದ್ದರೆ ಇದನ್ನು ಎಂದೂ ಮಾಡ್ತಾ ಇರಲಿಲ್ಲ. ರಾಮನ ಒಂದು ಸಣ್ಣ ಹುಲ್ಲು ಕಡ್ಡಿಯನ್ನು ಸಹಿತ ಮುಟ್ತಾ ಇರಲಿಲ್ಲ, ತೆಗೆದುಕೊಳ್ತಾ ಇರಲಿಲ್ಲ. ಭಕ್ತಿಯಿಂದ ಮಾಡಿದರೆ ಇದು ಭಕ್ತಿ ಇಲ್ಲ, ಯುಕ್ತಿಯಿಂದ ದುಡ್ಡು ಹಿಡಿಯೋ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ಕೇಜ್ರಿವಾಲ್. ಅವ್ರು ಹೇಳೋದ್ರಲ್ಲಿ ಅರ್ಥ ಅದ. ಯಾಕಂದ್ರೆ ಇಲ್ಲಿವರೆಗೆ ಅಂತ ಹೇಳ್ಕೊಳ್ಳೋದು ಏನೂ ಇಲ್ಲ, ಎಲ್ಲ ಭ್ರಷ್ಟಾಚಾರದ ಆರೋಪಗಳು ಬಂದಿದ್ದಾವೆ ಇಲ್ಲಿವರೆಗೆ BJP ಮತ್ತು ಅದರ ಸರ್ಕಾರದ ಕುರಿತಾಗಿ. ಇಲ್ಲೂ ಸಹ ಅದೇ ಪರಿಸ್ಥಿತಿ. ಹೋಗಿ ರಾಮ ಮಂದಿರದಲ್ಲಾದರೂ ಏನೋ ಮೋದಿಯವರು ಟ್ರಸ್ಟ್ ಮಾಡಿ ನೇಮಿಸಿದಾರೆ ಒಂದು ಪ್ರಾಮಾಣಿಕ ನಡೀಲಿ ಕೆಲಸ ಅಂತೇಳಿ, ಅಲ್ಲಿ ನೋಡಿ ಇಂಥವೆಲ್ಲ ರಿಪೋರ್ಟ್ಸ್ ಬರ್ತಾ ಇದ್ದಾವ. ಇದೆಲ್ಲ ಗಮನಿಸಿದಾಗ ಕೇಜ್ರಿವಾಲ್ರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ದೇವರಲ್ಲಿ ನಂಬಿಕೆ ಇಲ್ಲದವ್ರ ಕಡೆಯಿಂದ ಆ ದೇವಸ್ಥಾನವನ್ನು ಕಸಿದುಕೋಬೇಕು, ತೆಗೆದುಕೊಳ್ಬೇಕು. ದೇವರನ್ನ ಹೆಸರಿನಲ್ಲಿ ವ್ಯಾಪಾರ ಮಾಡೋರನ್ನ ಹಿಂಸರಿಸಬೇಕು. ಇವರು ಕೇವಲ ತಮ್ಮ ಚುನಾವಣೆಗಾಗಿ ಬೇಕಾಗ್ತಾರೆ. ಇದು ಹೇಳಿದರೆ ಶಾರದವರು 2.5 ವರ್ಷದ ದೇವಾಲಯಕ್ಕೆ ಹೋಗಿಲ್ಲ, ಆದರೆ ನಿರಂತರವಾಗಿ ಚುನಾವಣೆಯಲ್ಲೇ ಜೈ ಶ್ರೀರಾಮ್ ಜೈ ಶ್ರೀರಾಮ್, ರಾಮ ಮಂದಿರ ಮೊದಲು ಅಲ್ಲೇ ಕಳಿತೀವಿ ಅಂತ ಹೇಳಿದ್ರು. ಇವತ್ತು ಕಟ್ಟಿದ್ದಾರೆ, ಎಲ್ಲಿ ಹೋದ್ರೆ ಜೈ ಶ್ರೀರಾಮ್ ಅಂತ ಹೇಳ್ತಾರೆ. ರಾಮ ಭಕ್ತರನ್ನು ಮತ ಪಡಿತಾರೆ. ಹಿಂದುತ್ವವಾದದಲ್ಲಿ ರಾಮ ಮಂದಿರದ ನೆಲೆಗಟ್ಟಲ್ಲೇ ಮತ ಪಡೆದು ಆಯ್ಕೆ ಆಗ್ತಾ ಇದ್ದಾರೆ. ಇವ್ರು ನಿಜವಾಗಿಯೂ ರಾಮ ಭಕ್ತರ. ಇವ್ರು ನಿಜವಾಗಿಯೂ ರಾಮಗೆ ದ್ರೋಹ ಮಾಡಿಲ್ಲ ಅಂತ ನೀವು ಅಂತೀರ. ಏನು ಹೇಳ್ತೀರಿ ನೀವು ಇದಕ್ಕೆಲ್ಲ? ಇದನ್ನೆಲ್ಲ ನಾವು ಇವತ್ತು ಪ್ರತ್ಯಕ್ಷ ನೋಡ್ತಾ ಇದ್ದೀವಿ, ಎಷ್ಟು ಮಟ್ಟಿಗೆ ಭಕ್ತರಿದ್ದಾರೆ ಅಂತೇಳಿ. ಈಗೆಲ್ಲ ಆರೋಪಗಳನ್ನು ಮಾಡಿರುವಂಥ ಕೇಜ್ರಿವಾಲ್ರು ನೇರವಾಗಿ BJP ಮತ್ತು RSS ಅಟ್ಯಾಕ್ ಮಾಡ್ತಾ ಇದ್ದಾರೆ. ನೀವೆಲ್ಲರೂ ರಾಮ ಭಕ್ತರಲ್ಲ. ಎಲ್ಲಿವರೆಗೆ ನೀವು ಮೌನ ಇರ್ತೀರಿ, ನೀವು ರಾಮ ಭಕ್ತರಲ್ಲ. ಇಲ್ಲೇ ಕಳ್ಳರನ್ನು ಹಿಡಿದು ಯಾವಾಗ ಶಿಕ್ಷಿಸ್ತೀರಿ, ಅವ್ರಿಗೆ ಜೈಲಿಗೆ ಕಳಿಸೋದು ಕೆಲಸ ಮಾಡ್ತೀರಿ, ಆಗ ಮಾತ್ರ ನೀವು ರಾಮ ಭಕ್ತರು ಆಗಬಲ್ರಿ. ಇಲ್ಲಾದ್ರೆ ಇಲ್ಲ. ಅದಾಗಬೇಕಾಗಿದ್ದರೆ ಈಗಿನ ಸರ್ಕಾರದಿಂದ ಸಾಧ್ಯ ಇಲ್ಲ. ನಮ್ಮ ಹೊಸ ಸರ್ಕಾರಕ್ಕೆ, ಬೇರೆ ಪಕ್ಷ ಸರ್ಕಾರಕ್ಕೆ ಅವಕಾಶ ಕೊಡ್ರಿ, ನಾವು ಹುಡುಕಿ ತೆಗಿತೀವಿ ಈ ರಾಮ ಭಕ್ತರ ಕಳ್ಳತನದ ವ್ಯವಹಾರಗಳನ್ನು ಅಂತ ಹೇಳ್ತಾ ತಮ್ಮ ಒಂದು ಇಂಟರ್ವ್ಯೂ ಪೂರ್ತಿ ಇದೇ ವಿಷಯ ಚರ್ಚೆ ಮಾಡಿದಂಥ ಆಮ್ ಆದ್ಮಿಯ
ಕನ್ವೀನರ್ ಅಥವಾ ಮಾಜಿ ಮುಖ್ಯಮಂತ್ರಿ ನಮ್ಮ ಕೇಜ್ರಿವಾಲ್ರು ಪೂರ್ತಿ ಅಂಥ ದಾಳಿಯನ್ನು ಈ ರಾಮದ್ರೋಹಿಗಳ ಮೇಲೆ ಮಾಡಿದರು. ಇವರು ರಾಮದ್ರೋಹಿಗಳು, ರಾಮ ಭಕ್ತರಲ್ಲ ಅಂತ ಸ್ಪಷ್ಟವಾಗಿ ಹೇಳಿ ತಮ್ಮ ಮಾತನ್ನು ಮುಗಿಸಿದ್ದಾರೆ. ಇನ್ನೂ ನಡೀತಾ ಇದೆ ಇಂಟ್ರು. ಆದರೆ ಒಂದು ನೆನಪಿಡ್ಬೇಕಿಲ್ಲ, ಯಾವುದಾದ್ರೂ ಒಂದು ಎಂಥದ್ದು ಕೆಲಸ ಮಾಡಿದ್ರು ಒಂದು ಅಂತ್ಯ ಇರ್ತದೆ. ಒಳ್ಳೇದಿರ್ತದೆ, ಕೆಟ್ಟದ್ದು ಇರ್ತದೆ. ಇವತ್ತು ನೋಡ್ರಿ ಈ ಎಲ್ಲ ಚಂಪತರಾಯ್, ಗೋಪಾಲರಾವ್, ಮಿಶ್ರಾ, ಅನಿಲ್ ಮಿಶ್ರಾ, ಇನ್ನುಳಿದವರು ಎಲ್ಲರೂ ಬುಡಕ್ಕಿದ್ದು ಬರ್ತಾಯಿದೆ. ಇವರೆಲ್ಲರೂ ರಾಮ ಭಕ್ತರಲ್ಲ, ಇವರೆಲ್ಲ ನಾಸ್ತಿಕರು ಅಲ್ಲ, ಹಣ ಹೊಡೆಯುವಂಥ ದುಷ್ಟರು, ಕಳ್ಳರ ಕೂಟ ಇದು, ಡಕೈತಿಗಳ ಕೂಟ ಇದು ಅಂಥೇಳಿ ಇವತ್ತು ಜನ ಮಾತಾಡ್ತಾ ಇದ್ದಾರೆ. ಅಲ್ಲಿ ವಕೀಲರು ಮಾತಾಡ್ತಾ ಇದ್ದಾರೆ, ಜನಸಾಮಾನ್ಯರು ಕೂಗು ಹಾಕ್ತಾ ಇದ್ದಾರೆ. ಏನಾಗ್ಬೋದು ಮುಂದೆ ಅಂಥದ್ದಿದೆಲ್ಲ ಅನ್ನೋದು ಅಷ್ಟು ಮುಖ್ಯದ. ಅದೇನಲ್ಲಿ ಕೇಜ್ರಿವಾಲ್ರು ಮಾತ್ರ ಸ್ಪಷ್ಟವಾಗಿ ಇವರೆಲ್ಲ ಡಕಾಯಿತರು, ಇವರು ದೈವದಲ್ಲಿ ನಂಬಿಕೆ ಇಲ್ಲದವರು, ರಾಮ ಭಕ್ತರಲ್ಲ ಅಂತ ಸ್ಪಷ್ಟ ಹೇಳಿದ್ದಾರೆ. ಇಲ್ಲಿ ನಿಮಗೇನು ಅನಿಸ್ತದೆ? ರಾಮ ಭಕ್ತರು ಅನಿಸ್ತದ, ಇಲ್ಲ ಅನಿಸ್ತದೆ, ಏನು ಅನಿಸ್ತದೆ? ನಿಮ್ಮ ಅಭಿಪ್ರಾಯ ತಿಳಿಸ್ರಿ, ಮಾತಾಡ್ತಾ ಇರ್ರಿ, ಕಾಮೆಂಟ್ ಮಾಡ್ತಾ ಇರ್ರಿ. ಯಾಕಂದ್ರೆ ಇದು ನಿಮ್ಮ ಚಾನಲ್, ನಿಮಗಾಗಿರುತ್ತಿರುವಂಥ ಒಂದು ಸಾಧ್ಯದ ಮಟ್ಟಿಗೆ ಸಾಧ್ಯದಷ್ಟು ಮಟ್ಟಿಗೆ ಸತ್ಯ ಕೆಲಸವನ್ನು ಮಾಡ್ತಾಯಿದೆ. ಆ ಕೆಲಸಕ್ಕೆ ನಿಮ್ಮ ಸಹಾಯ ಸಪೋರ್ಟ್ ಇರಲಿ, ಆರ್ಥಿಕ ಸಹಾಯ ಇರಲಿ ಮತ್ತು ತಮ್ಮನ್ನು ಕೇಳ್ಕೊಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.